बनाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಇವಾಗ ಭಾರತದ ಸಂವಿಧಾನದ ಒಳಗೆ ನಾವು ಎಷ್ಟನೇ ಕ್ಲಾಸ್ 21 ಅದೀವಿ. 20 ಕ್ಲಾಸ್ ಆಲ್ರೆಡಿ ನಾನು ತಗೊಂಡಿದ್ದೀನಿ. ಅರ್ಥ ಆಯ್ತಾ? ಈಗ ಒಂದು ತಿಳ್ಕೊರಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಓದುವಾಗ ನಿಮ್ಮ ತಯಾರಿ ಹೆಂಗಿರ್ಬೇಕಂದ್ರೆ, ಕೆಲವು ಸಾಲಿ ಆ ಭಾರತದ ಸಂವಿಧಾನದಲ್ಲಿ ಬಂದಿರುವ ಅಂಶಗಳ ಮೇಲೆ ಪ್ರಚಲಿತವಾಗಿ ಯಾವುದಾದ್ರೂ ಯಾವುದೋ ಒಂದು ಘಟನೆಗಳಾಗ್ತಿದ್ರೆ ಅದರ ಮೇಲ್ಗಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಅಂದ್ರೆ ಅಪ್ಕಮಿಂಗ್ ಯಾವುದೋ ಎಕ್ಸಾಮ್ ಇದ್ರೂ ಕೂಡ ಅದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ಗಳನ್ನು ಕೇಳ್ತಾರೆ. ಯಾಕಂದ್ರೆ ನಿಮ್ಗೆ ಅದರ ಬಗ್ಗೆ ನಾಲೆಜ್ ಇರಬೇಕು. ಈ ಕ್ಲಾಸು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ, ಕೇರಳ ಸರ್ಕಾರ, ತಮಿಳುನಾಡು ಈ ಎರಡೂ ಸರ್ಕಾರಗಳಲ್ಲಿ ವಿಧಾನಸಭೆ ಅಧಿವೇಶನ ನಡೆಯುವಾಗ, ವಿಧಾನಸಭೆ ಅಧಿವೇಶನ ಪ್ರಾರಂಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ರಾಜ್ಯಪಾಲರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಕ್ಕಾಟ ಬರ್ತೈತಿ, ಘರ್ಷಣೆ ಬರ್ತೈತಿ. ಘರ್ಷಣೆ ಯಾಕೆ ಬರ್ತೈತಿ ಅಪ್ಪ ಅಂದ್ರೆ ಹೇಳ್ತೀನಿ, ಅದನ್ನು ವಿಸ್ತಾರವಾಗಿ ಹೇಳ್ತೀನಿ. ಇವಾಗ ನೆನಪಿಡುವರು. ಕೇರಳ ಸರ್ಕಾರದಾಗ ಏನಾಗುತ್ತಂದ್ರೆ, ಆ ಕೇರಳ ರಾಜ್ಯ ಸರ್ಕಾರ ಬರೆದು ಕೊಟ್ಟ ಅಧಿವೇಶನದ ಮೊದಲ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು. ಯಾರು? ರಾಜ್ಯಪಾಲರು. ಅಂದ್ರೆ ಮಂತ್ರಿಮಂಡಲ ಅಂದ್ರೆ ಮುಖ್ಯಮಂತ್ರಿ ಮತ್ತು ಅವರಿಗೆ ಸಂಬಂಧಪಟ್ಟ ಮಂತ್ರಿಮಂಡಲ ಬರೆದು ಕೊಟ್ಟ ಭಾಷಣವನ್ನು ವಿಧಾನಸಭೆ ಅಧಿವೇಶನದಲ್ಲಿ, ಅದು ಕೂಡ ಮೊದಲನೇ ಅಧಿವೇಶನದಲ್ಲಿ ಭಾಷಣ ಮಾಡುವಂತ ಸಂವಿಧಾನಾತ್ಮಕ ಕಡ್ಡಾಯ ಕರ್ತವ್ಯ ರಾಜ್ಯಪಾಲರಿಗೆ ಇರ್ತದೆ. ಬಟ್ ಕೇರಳದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಕೇರಳದಲ್ಲಿ ರಾಜ್ಯಪಾಲರು ಭಾಷಣ ಮಾಡಿದಾರ, ಬಟ್ ಆ ಭಾಷಣಗಳಲ್ಲಿರುವ ಕೆಲವು ಅಂಶಗಳನ್ನು ಬಿಟ್ಟು ಓದಿದಾರ ಅನ್ನುವ ಅಪವಾದ ಇತ್ತು. ಓಕೆ, ಇದು ಕೇರಳ ಸರ್ಕಾರದ ಇತ್ತು. ಅದೇ ತರ ನೀವು ಕೆಳಗಡೆ ಬಂದ್ರೆ ನಮ್ಮ ತಮಿಳುನಾಡಲ್ಲಿ ಕೂಡ ಇದೇ ತರ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣದಲ್ಲಿ ರಾಜ್ಯಪಾಲರು ಏನ್ ಮಾಡ್ತಾರ, ಅಧಿವೇಶನ ಬಿಟ್ಟು ಹೊರ ನಡೀತಾರ. ಅದೆಲ್ಲ ಆಗಿದ್ದು ಓಕೆ. ಇವಾಗ ಇವತ್ತಿಗೆ ಅಂದ್ರೆ ಜನವರಿ 21, 2026 ಅಲ್ಲಿ ಕರ್ನಾಟಕದಲ್ಲಿ ಜಂಟಿ ಅಧಿವೇಶನ, ವಿಧಾನಮಂಡಲ ಮತ್ತು ವಿಧಾನಸಭೆಯ ಜಂಟಿ ಅಧಿವೇಶನ ಉದ್ದೇಶಿಸಿ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು. ಆ ಭಾಷಣವನ್ನು ಯಾರು ಬರೆದು ಕೊಟ್ಟಿರ್ತಾರ? ನಮ್ಮ ರಾಜ್ಯದ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಮಂಡಲ ತಯಾರು ಮಾಡಿ ರಾಜ್ಯಪಾಲರಿಗೆ ಕೊಟ್ಟಿದ್ರು. ರಾಜ್ಯಪಾಲರು ಏನ್ ಮಾಡಿದ್ರು, ಇವತ್ತ ಬೆಳಿಗ್ಗೆ 11 ಗಂಟೆಗೆ ಬಂದ್ರು. ಅಂದ್ರೆ 21 ಜನವರಿ 2026 ಅಲ್ಲಿ ಕೇವಲ 2 ವಾಕ್ಯಗಳಲ್ಲಿ, ಅಂದ್ರೆ ರಾಜ್ಯ ಸರ್ಕಾರ ಬರೆದು ಕೊಟ್ಟ ಭಾಷಣವನ್ನು ಮಾಡದೆ ಕೇವಲ 2 ಲೈನಲ್ಲಿ ತಮ್ಮ ಮಾತುಗಳನ್ನು ಮುಗಿಸ್ತಾರೆ. ಅಂದ್ರೆ ಭಾಷಣದಲ್ಲಿ ಕೇವಲ ನನ್ನ ಸರ್ಕಾರ 2ರಷ್ಟು ಹೆಚ್ಚಿಗೆ ಕೆಲಸಗಳನ್ನು ಮಾಡುವುದರಲ್ಲಿ ನನಗೆ ವಿಶ್ವಾಸವಿದೆ, ನಂಬಿಕೆ ಇದೆ ಅನ್ನೋ ಒಂದು ಮಾತು ಹೇಳಿ ಅಲ್ಲಿಂದ ನಿರ್ಗಮಿಸಿ ಹೋಗ್ತಾರೆ. ಆ ನಿರ್ಗಮಿಸಿ ಹೋದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡತ್ತಾರ. ಆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರ, ವಿಧಿ 163 ಮತ್ತು 176ರ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ. ಇವತ್ತು ನಾವು ಈ ಕ್ಲಾಸ್ನಲ್ಲಿ 163 ಮತ್ತು 176 ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಯಾಕಂದ್ರೆ ನೆನಪಿರಲಿ, ನೀವೆಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಿರ್ತೀರಿ, ಬಟ್ ಆ 2 ವಿಧಿ ಏನ್ ಹೇಳ್ತಾವು
ಆ ವಿಧಿಗಳು ನಮ್ಮ ಎಕ್ಸಾಮಿಗೆ ಯಾವ ಥರ ಹೆಲ್ಪ್ ಆಗ್ತಾವ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಇದನ್ನ ಏನಂತೀವಂದ್ರ ಪ್ರಚಲಿತ ವಿದ್ಯಮಾನದ ಜೊತೆಗೆ ಸಂವಿಧಾನ ಬಿಕ್ಕಟ್ಟು ಮತ್ತು ಪರಿಹಾರಗಳ ಬಗ್ಗೆ ಅಧ್ಯಯನ. ಎಷ್ಟು ಚಂದ ಐತೆ ನೋಡ್ರಿ ಟಾಪಿಕ್. ಪ್ರಚಲಿತ ವಿದ್ಯಮಾನದ ಜೊತೆಗೆ ಸಂವಿಧಾನದ ಬಿಕ್ಕಟ್ಟು ಮತ್ತು ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ಆಲ್ರೆಡಿ 4-5 ಸ್ಟೇಟ್ ಅಲ್ಲಿ, ರಾಜ್ಯದಲ್ಲಿ ಇದೇ ತರ ರಾಜ್ಯಪಾಲರಿಗೂ ಮತ್ತು ಯಾರಿಗೆ ಸರ್ಕಾರಕ್ಕೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಘರ್ಷಣೆ ಉಂಟಾಗಿದ್ದು ನೀವು ಕೂಡ ನೋಡಿರ್ತೀರಿ. ನೆನಪಿರ್ಲಿ, ನಾ ರಾಷ್ಟ್ರಪತಿಗಳ ಕಾರ್ಯಗಳ ಬಗ್ಗೆ ಹೇಳುವಾಗ ಹೇಳಿದ್ದೀನಿ, ದೇಶದ ಮುಖ್ಯಸ್ಥರು ಅಂತ ನಾವು ಯಾರನ್ನ ಕರಿತೀವಿ? ರಾಷ್ಟ್ರಪತಿಯವ್ರನ್ನ ಕರಿತೀವಿ. ಆದ್ರ ರಾಷ್ಟ್ರಪತಿ ನೆಪೆ ಮಾತ್ರಕ್ಕೆ ಇದ್ರು ಅಂದ್ರೆ ಅವರು ಕೇವಲ ರಬ್ಬರ್ ಸ್ಟಾಂಪ್ ಅಂದ್ರೆ ಅವರೇ ಮುಖ್ಯಸ್ಥರು. ಬಟ್ ಅವ್ರ ಹೆಸರಿನಲ್ಲಿ ಕಾರಂಗಿಯ ಎಲ್ಲಾ ಕೆಲಸಗಳನ್ನು ಮಾಡುವವರು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ ಕೇಂದ್ರ ಸರ್ಕಾರದವ್ರು ಮಾಡ್ತಾರ. ಅದೇನಾಯ್ತು? ಕೇಂದ್ರದಲ್ಲಾಯ್ತು. ಅದೇ ತರ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರಾಜ್ಯದ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರೆ ರಾಜ್ಯಪಾಲರಾಗಿರ್ತಾರ. ಆದ್ರೆ ರಾಜ್ಯಪಾಲರ ಹೆಸರಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ಕಾರ್ಯಾಂಗದ ಕಾರ್ಯಗಳನ್ನು ಮಾಡುತ್ತಿರುತ್ತದೆ. ವೆರಿ ಇಂಪಾರ್ಟೆಂಟ್. ಆದರೆ ಈ ತರ ಸಂವಿಧಾನ ಬಿಕ್ಕಟ್ಟು ಬರಲು ಮೂಲ ಕಾರಣ ಏನಪ್ಪಾ ಅಂತಂದ್ರ, ಒಂದು ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಂದು ಪಕ್ಷ ಇದ್ದು ಕೇಂದ್ರದಲ್ಲಿ ಬೇರೆ ಪಕ್ಷ ಇದ್ದಾಗ ಈ ತರ ಘರ್ಷಣೆಗಳನ್ನು ಸಾಮಾನ್ಯವಾಗಿ ನಾವು ಕಾಣ್ತೀವಿ. ಕಾರಣ ಇಷ್ಟೇ, ರಾಜ್ಯಪಾಲರ ಆಯ್ಕೆಯಾಗಲು ಇರುವ ಮಾನದಂಡಗಳು ಯಾವ ತರ ಅದಾವಪ್ಪ ಅಂದ್ರ, ಪ್ರಧಾನಮಂತ್ರಿ, ಕೇಂದ್ರ ಸರ್ಕಾರದಲ್ಲಿರುವ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಶಿಫಾರಸಿನ ಮೇಲೆಗೆ ರಾಜ್ಯಪಾಲರು ನೇಮಕ ಆಗ್ತಾರ. ಯಾರಿಂದ? ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರ. ಬಟ್ ಅವ್ರನ್ನ ಹೆಸರನ್ನ ಶಿಫಾರಸು ಮಾಡಿದವರು ಯಾರು? ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ. ಹಾಗಾಗಿ ಕೇಂದ್ರದಲ್ಲಿ ಬೇರೆ ಸರ್ಕಾರ, ರಾಜ್ಯದಲ್ಲಿ ಬೇರೆ ಸರ್ಕಾರ ಇದ್ದಾಗ ರಾಜ್ಯಪಾಲರು ಬಂದವರು ಯಾರು? ಕೇಂದ್ರ ಸರ್ಕಾರದ ಭಾಗವಾಗಿನೇ ಬಂದಿರ್ತಾರೆ. ಆಕ್ಚುಲಿ ಅವರು ಭಾಗ ಅಂತ ಹೇಳಂಗಿಲ್ಲ, ಬಟ್ ಆದರೂ ಕೂಡ ಕೇಂದ್ರ ಸರ್ಕಾರದ ಆಶಯಗಳನ್ನು ಪೂರೈಸಲು ಜಾಸ್ತಿ ಒತ್ತು ನೀಡ್ತಿರ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣಗಳಲ್ಲಿ ಏನಾದರೂ ಕೇಂದ್ರದ ಕೆಲವು ನೀತಿಗಳ ಬಗ್ಗೆ, ಕೆಲವು ಮಸೂದೆಗಳ ಬಗ್ಗೆ ಏನಾದರೂ ತಮ್ಮಲ್ಲಿ ಅಭಿಪ್ರಾಯಗಳಿದ್ದಾಗ ಏನಾಗುತ್ತೆ? ಈ ತರ ತಿಕ್ಕಾಟ ಘರ್ಷಣೆ ಆಗ್ತವೆ. ಯಾಕಂದ್ರ ನಾರ್ಮಲಿ ಅಂದ್ರ ಸಾಮಾನ್ಯವಾಗಿ ಹೊಸ ಸರ್ಕಾರ ಬಂದಾಗ ಮತ್ತು ವರ್ಷದ ಮೊದಲ ಅಧಿವೇಶನ ನಡೆಯುವಾಗ ರಾಜ್ಯಪಾಲರ ಭಾಷಣ ಮಾಡ್ತಾರಲ್ಲ, ಆ ಭಾಷಣವನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಬರೆದು ಕೊಟ್ಟಂಗೆ ಯಥಾವತ್ತಾಗಿ ಹೇಳ್ತಿರ್ತಾರೆ. ಬಟ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತಿರುವ ಬೆಳವಣಿಗೆಗಳು ಹೆಂಗಿದಾವಪ್ಪ ಅಂದ್ರ, ನರೇಗಾ ಎನ್ನುವ ಒಂದು ಯೋಜನೆ ಇತ್ತು ಕೇಂದ್ರ ಸರ್ಕಾರದ್ದು. ಆ ಯೋಜನೆಯ ಹೆಸರನ್ನು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ. ಆ ತಿದ್ದುಪಡಿ ಮಾಡಿರುವ ಕಾಯ್ದೆಗೆ ವಿರುದ್ಧವಾಗಿ ಅಂದ್ರೆ ಅದನ್ನ ಮರುಸ್ಥಾಪನೆ ಮಾಡಬೇಕೆಂಬುದು ಆ ಭಾಷಣದ ಕೆಲವು ಸಾರಾಂಶಗಳಿದ್ದು ಅನ್ನೋದು ನಿಮಗೂ ತಿಳಿದಿರ್ತದೆ. ಬಟ್ ಅದನ್ನ ಓದಬೇಕಾಗಿರೋದು ಯಾರು? ರಾಜ್ಯಪಾಲರು. ಬಟ್ ರಾಜ್ಯಪಾಲರು ಕೇಂದ್ರ ಸರ್ಕಾರದಿಂದ ಬಂದವರಾಗಿರೋದ್ರಿಂದ ಅವರದೇ ಭಾಗವಾದ ಅವರದೇ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿ ಮಾತನಾಡಲು ತಯಾರಿರುವುದಿಲ್ಲ. ಹಾಗಾಗಿ ರಾಜ್ಯಪಾಲರು ಅದರ ಬಗ್ಗೆ ಮಾತನಾಡದೆ ಕೇವಲ 2 ಮಾತಿನಲ್ಲಿ ತಮ್ಮ ಸಂವಿಧಾನಾತ್ಮಕ ಕಡ್ಡಾಯ ಪ್ರಕ್ರಿಯೆ ಮುಗಿಸಿ
ಹೊರಗೆ ನಡೆದಿದ್ದಾರೆ. ಹಾಗಾಗಿ ಈ ತರ ಕ್ವಶನ್ಗಳು ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ನಲ್ಲಿ ಈ ತರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾವೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡುವಾಗ 2 ಸಲ ಪ್ರೆಸ್ ಮಾಡಿ ಹೇಳ್ತಾರ, ಅಂದ್ರೆ ಸ್ಟ್ರೆಸ್ ಮಾಡಿ ಹೇಳ್ತಾರ, ಒತ್ತಿ ಹೇಳ್ತಾರೆ. ಏನು ವಿಧಿ 163 ಆರ್ಟಿಕಲ್ 163 ಮತ್ತು 176 ಸ್ಪಷ್ಟ ಉಲ್ಲಂಘನೆ ಆಗಿದೆ. ಸಂವಿಧಾನದ ವಿಧಿ 163 ಮತ್ತು 176 ಉಲ್ಲಂಘನೆ ಆಗಿದೆ. ನಾವು ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಂತ ಹೇಳಿಕೆ ನೀಡಿದ್ದಾರೆ. ನೆನಪಿರಲಿ, ಯಾವುದೇ ರಾಜ್ಯಪಾಲರ ಜೊತೆ ಯಾವುದೇ ಸಂಘರ್ಷಗಳಾದಾಗ ಅವರು ಎಲ್ಲಿ ದಾವೆ ಮಾಡಬೇಕು, ಎಲ್ಲೇ ಆರ್ಗ್ಯುಮೆಂಟ್ ಮಾಡಬೇಕು, ಎಲ್ಲಿ ವಾದ ಮಾಡ್ಬೇಕಂದ್ರೆ ಸುಪ್ರೀಂ ಕೋರ್ಟ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೋರಿ, ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಘರ್ಷಣೆ ಉಂಟಾದಾಗ ಮಧ್ಯ ಪ್ರವೇಶಿಸಿ ಬಗೆಹರಿಸುವವರು ಯಾರು ಅಂತ ಕೇಳ್ತಾರ. ಅವಾಗ ರಾಷ್ಟ್ರಪತಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ಯಾವುದೋ ಅಲ್ಲ ಅಂತ ಕೇಳ್ತಾರ. ನೋಡ್ರಿ, ಸುಪ್ರೀಂ ಕೋರ್ಟ್ನವರೇ ಬಗೆಹರಿಸಬೇಕು. ಸುಪ್ರೀಂ ಕೋರ್ಟ್ನ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲೇ ಮಾಡಬೇಕು, ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಓಕೆ, ಕಮ್ ಟು ದ ಪಾಯಿಂಟ್. ನಾನು ರಾಜ್ಯಪಾಲರ ಬಗ್ಗೆ ಸವಿಸ್ತಾರವಾಗಿ ಮುಂದಿನ ಕ್ಲಾಸ್ಗಳಲ್ಲಿ, ಯಾಕಂದ್ರೆ 20 ಕ್ಲಾಸ್ ನಮ್ದು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ. ಯಾಕಂದ್ರೆ ನಾನು ಇವಾಗ 20 ಕ್ಲಾಸಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಇನ್ನೂ ಒಂದಿಷ್ಟು ಕ್ಲಾಸ್ಗಳಿದಾವ. ಆ ಕ್ಲಾಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಖಂಡಿತವಾಗಿ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡುವಾಗ ರಾಜ್ಯಪಾಲರ ಕಾರ್ಯ, ಆಯ್ಕೆ ಮತ್ತು ಅವರ ಇತಿಮಿತಿಗಳ ಬಗ್ಗೆ ಖಂಡಿತವಾಗಿ ಒಂದು ವಿಡಿಯೋ ಸ್ಪಷ್ಟವಾಗಿ ಮಾಡಿ ತಿಳಿಸ್ತೀನಿ. ಓಕೆ, ಇವಾಗ ನಾವು ಪ್ರಚಲಿತ ವಿದ್ಯಮಾನದ ಜೊತೆ ಸಂವಿಧಾನದ ಬಿಕ್ಕಟ್ಟು ಮತ್ತು ಪರಿಹಾರದ ಬಗ್ಗೆ ಮಾತನಾಡುವಾಗ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾತಾಡಿರುವಂತ ವಿಧಿ 163 ಏನ್ ಹೇಳ್ತೈತಿ, 176 ಏನ್ ಹೇಳ್ತೈತಿ. ಯಾಕಂದ್ರೆ ಕೇವಲ ಟಿವಿ ಮುಂದೆ ಕುಂತು ನ್ಯೂಸ್ ನೋಡೋದಷ್ಟೇ ಅಲ್ಲ, ಅವರ ಕೊಟ್ಟಿರೋ ಹೇಳಿಕೆಗಳನ್ನ ಕೆಲವೊಂದಿಷ್ಟು ನಾವು ಎಕ್ಸಾಮ್ ಪಾಯಿಂಟ್ ಆಗಿ ತಗೊಂಡು ಅದನ್ನ ನಾವು ಮನವರಿಕೆ ಮಾಡ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸ್ಪರ್ಧಾತ್ಮಕ ಎಕ್ಸಾಮ್ಗಳಲ್ಲಿ ನಾವು ಅಪ್ಲೈ ಮಾಡ್ಬೋದು. ಓಕೆ, ಹಾಗಾದ್ರೆ 163 ವಿಧಿ ಆರ್ಟಿಕಲ್ ನಂಬರ್ ಏನ್ ಹೇಳ್ತೈತಿ, ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಏನ್ ಹೇಳ್ತೈತಪ್ಪ ಅಂದ್ರ, ರಾಜ್ಯಪಾಲರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಸಲಹೆ ಮತ್ತು ಸಹಾಯದಂತೆ ಕಾರ್ಯನಿರ್ವಹಿಸಬೇಕು. ವೆರಿ ಇಂಪಾರ್ಟೆಂಟ್. ಅಂದ್ರೆ ರಾಜ್ಯಪಾಲರು ಸ್ವವಿಚಾರದಿಂದ ಅಲ್ಲ, ಕೇವಲ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಏನ್ ಕೊಡ್ತೀವಲ್ಲ ಆ ಸಲಹೆದ ಪ್ರಕಾರನೇ ಕೆಲಸ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ 163 ಹೇಳ್ತೈತಿ. ಅದ್ರೊಳಗಡೆ ಸಬ್ ಪಾಯಿಂಟ್ ಏನ್ ಹೇಳ್ತೈತಿಪ್ಪ ಅಂದ್ರ, ಡಿಸ್ಕ್ರಿಷನ್ ಪವರ್ ಅಂತ ಅಂತೀವಿ ನಾವು. ಅಂದ್ರ ವಿವೇಚನಾಧಿಕಾರ ಕೂಡ ಕೊಟ್ಟಿದಾರ. ಅದೇ 163 ಅಲ್ಲಿ ವಿವೇಚನಾಧಿಕಾರ ಅಂತ ಕೊಟ್ಟಿದ್ದಾರೆ. ಯಾರಿಗೆ? ರಾಜ್ಯಪಾಲರಿಗೆ. ಹಾಗಾದ್ರೆ ವಿವೇಚನಾಧಿಕಾರ ಏನಂದ್ರ, ಸಂವಿಧಾನದ ಕೆಲವು ವಿಷಯಗಳಲ್ಲಿ ರಾಜ್ಯಪಾಲರಿಗೆ ಸ್ವಂತ ವಿವೇಚನಾಧಿಕಾರ ಹೊಂದಿರುತ್ತಾರೆ. ಅಂತ ಸಂದರ್ಭಗಳಲ್ಲಿ ಮಂತ್ರಿ ಮಂಡಲದ ಸಲಹೆ ಕಡ್ಡಾಯವಲ್ಲ. ಏನಪ್ಪಾ ಅಂದ್ರೆ, ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ತಮ್ಮ ಹೇಳಿಕೆ ಕೊಡುವಾಗ ಮಂತ್ರಿ ಮಂಡಲದ ವಿವೇಚನಾಧಿಕಾರ ಹೊಂದಿ ಹೇಳುವಾಗ ಮಂತ್ರಿ ಮಂಡಲದ ಸಲಹೆ ಕಡ್ಡಾಯವಲ್ಲ ಅಂತ ಹೇಳ್ತೈತೆ. ಇನ್ನೊಂದು ಏನು ವಿಷಯ ಹೇಳ್ತೈತಪ್ಪ 163 ಒಳಗಡೆ ಅಂದ್ರೆ, ರಾಜ್ಯಪಾಲರ ಅಂತಿಮ ನಿರ್ಧಾರ ಅಂದ್ರೆ ರಾಜ್ಯಪಾಲರು ಯಾವ ವಿಷಯದಲ್ಲಿ ತಮ್ಮ ವಿವೇಚನಾಧಿಕಾರಕ್ಕೆ ಸೇರುತ್ತದೆ ಎಂದು ನಿರ್ಧರಿಸಿದರೆ ಆ ನಿರ್ಧಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವೊಂದಿಷ್ಟು ವಿವೇಚನಾಧಿಕಾರವಾಗಿ ಬಳಸಿ ಹೇಳಿದಂತ ವಿಷಯಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಹಾಗೆ ಇಲ್ಲ.
ಅದೇ ತರ ರಾಜ್ಯಪಾಲರು ಸ್ವತಂತ್ರ ಆಡಳಿತಗಾರರು ಕೂಡ ಅಲ್ಲ. ಆದರೆ ಸಂವಿಧಾನದ ಮಿತಿಯೊಳಗೆ ಕೆಲವೊಂದು ಸಂದರ್ಭಗಳಲ್ಲಿ ವಿವೇಚನಾಧಿಕಾರ ಬಳಸಿ ಕಾರ್ಯನಿರ್ವಹಿಸುವ ಅಧಿಕಾರ ಹೊಂದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲಾಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇವತ್ತು ಆಗಿದ್ದ ಘಟನೆ ಇಷ್ಟೇ, ಏನಂದ್ರ ರಾಜ್ಯಪಾಲರು ಸ್ವತಂತ್ರ ಆಡಳಿತಗಾರ ಅಲ್ಲ. ಓಕೆ, ಅಕ್ಸೆಪ್ಟೆಡ್. ಅದನ್ನ ಮುಂದುವರಿದ ಭಾಗದಲ್ಲಿ ಏನ್ ಹೇಳ್ತಾರ, ಆದರೆ ಸಂವಿಧಾನದ ಮಿತಿಯೊಳಗೆ ಕೆಲವು ಸಂದರ್ಭಗಳಲ್ಲಿ ವಿವೇಚನಾಧಿಕಾರ ಬಳಸಿ ಕಾರ್ಯನಿರ್ವಹಿಸುವ ಅಧಿಕಾರ ಹೊಂದಿದ್ದಾರೆ. ನೀವು ಇವತ್ತಿನ ಘಟನೆಯನ್ನು ನೋಡಿದ್ರೆ ಕರ್ನಾಟಕ ಸರ್ಕಾರದಲ್ಲಿ 21 ಜನವರಿ 2026 ಘಟನೆ ನೋಡಿದ್ರೆ ನಿಮಗೆ ಗೊತ್ತಿರ್ತೈತಿ. ರಾಜ್ಯಪಾಲರು ವಿಧಾನಸಭೆಗೆ ಜಂಟಿ ಅಧಿವೇಶನಕ್ಕೆ ಆಗಮಿಸ್ತಾರ. ಅವರನ್ನು ಮುಖ್ಯಮಂತ್ರಿ ಮತ್ತು ಸಭಾಪತಿ ಮತ್ತು ರಾಜ್ಯಸಭೆ ಅಧ್ಯಕ್ಷರು ಎಲ್ಲರೂ ಕೂಡಿ ಸ್ವಾಗತ ಕೋರ್ತಾರ. ಕಾನೂನು ಮಂತ್ರಿ ಕೂಡ ಸ್ವಾಗತ ಕೋರ್ತಾರ. ಸ್ವಾಗತ ಮಾಡಿ ಹೂಗುಚ್ಛ ನೀಡಿ ಅವರನ್ನು ವಿಧಾನಮಂಡಲದ ಅಧಿವೇಶನ ಕರ್ಕೊಂಡು ಹೋಗಿ ಅವರಿಗೆ ಚೇರ್ ಮೇಲೆ ಕುಂದಿಸ್ತಾರ. ಚೇರ್ ಮೇಲೆ ಕುಂದಿಸಿದ ಮೇಲೆ ಕೇವಲ 2 ಮಾತುಗಳಲ್ಲಿ ತಮ್ಮ ಸಂವಿಧಾನಾತ್ಮಕ ಕಡ್ಡಾಯ ಪ್ರಕ್ರಿಯೆ ಮಾಡ್ತಾರ. ಏನಪ್ಪಾ ಅಂದ್ರ ಈ ನನ್ನ ಸರ್ಕಾರ 2 ಪಟ್ಟು ಉತ್ತಮ ಕಾರ್ಯಗಳನ್ನು ಮಾಡಲು ಸಶಕ್ತವಾಗಿದೆ ಅಂತ ಕೇವಲ ಈ ಮಾತನ್ನು ಹೇಳಿ ಆ ಸಭೆಯಿಂದ ಹೊರಗೆ ನಡೆಯುತ್ತಾರ. ಅಂದ್ರೆ ರಾಜ್ಯ ಸರ್ಕಾರದವರು ಬರೆದಕೊಟ್ಟ ಭಾಷಣವನ್ನು ಮಾಡುವುದಿಲ್ಲ. ತಿಳ್ಕೋರಿ, ಈ ಲಾಸ್ಟ್ ಪಾಯಿಂಟ್ ಅದೇ ಹೇಳ್ತದೆ. ಏನಪ್ಪಾ ಅಂದ್ರ ಸಂವಿಧಾನದ ಮಿತಿಯೊಳಗೆ ಕೆಲವೊಂದು ಸಂದರ್ಭಗಳಲ್ಲಿ ವಿವೇಚನಾಧಿಕಾರ ಬಳಸಿ ಕಾರ್ಯನಿರ್ವಹಿಸುವ ಅಧಿಕಾರ ಅವರು ಹೊಂದಿದ್ದಾರೆ. ಓಕೆ, ತಮ್ಮ ಸಂವಿಧಾನಾತ್ಮಕ ಹಕ್ಕನ್ನು ಕೂಡ ಚಲಾಯಿಸಿದರು. ಮತ್ತ ಆ ಜಂಟಿ ಅಧಿವೇಶನ ಸರಾಗವಾಗಿ ಹೋಗಲು ಏನ್ ಮಾಡಿದ್ರು, ಪ್ರಾರಂಭ ಕ್ರಿಯೆ ಕೂಡ ಕೊಟ್ಟು ಹೋದ್ರು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ನಾವೇನ್ ನೋಡೋಣ ಅಂದ್ರ, ಇವಾಗ 163 ನೋಡಿದ್ವಿ. 163 ಪ್ರಕಾರ ರಾಜ್ಯಪಾಲರು ಈಗಿನ ಮಟ್ಟಿಗೆ ಸರಿ ಅನಿಸ್ತಾರ, ಅವರ ನಡೆ ಸರಿ ಅನಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಯಾವಪ್ಪ ಅಂದ್ರೆ 176. 176 ಅಲ್ಲಿ ಏನ್ ಹೇಳ್ತಾರ ಅಂದ್ರ ರಾಜ್ಯಪಾಲರ ಭಾಷಣ ಬಗ್ಗೆ ಹೇಳ್ತಾರೆ. ರಾಜ್ಯಪಾಲರ ಭಾಷಣದ ಬಗ್ಗೆ ಹೆಂಗ್ ಹೇಳ್ತಾರಪ್ಪ ಅಂದ್ರ, ರಾಜ್ಯಪಾಲರು ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭದಲ್ಲಿ ಭಾಷಣ ಮಾಡಬೇಕು. ಅಂದ್ರ ಫಸ್ಟ್ ವರ್ಷನಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಆಗ್ತೈತಿಲ್ಲ, ಅವಾಗ ಭಾಷಣ ಮಾಡಬೇಕು. ಮತ್ತು ಹೊಸ ಚುನಾವಣೆ ಅಂದ್ರ ಪ್ರತಿ ಸಾಮಾನ್ಯ ಚುನಾವಣೆ ನಂತರ ಮೊದಲ ಅಧಿವೇಶನ ಆರಂಭದಲ್ಲಿ ರಾಜ್ಯಪಾಲರು ಕಡ್ಡಾಯವಾಗಿ ಭಾಷಣ ಮಾಡಲೇಬೇಕು. ಯಾವಾಗ ಮಾಡಬೇಕಪ್ಪ ಅಂದ್ರ ಪ್ರತಿ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ, ಮತ್ತು ಎರಡನೇದು ಹೆಂಗಂದ್ರ ಪ್ರತಿ ಸಾಮಾನ್ಯ ಚುನಾವಣೆ ನಂತರ ಮೊದಲ ಅಧಿವೇಶನ ಆರಂಭದಲ್ಲಿ ಭಾಷಣ ಮಾಡ್ಬೇಕು. 2 ಟೈಮ್ ಕಡ್ಡಾಯವಾಗಿ ಮಾಡ್ಬೇಕು. ಇದರ ಸ್ವರೂಪ ಇದಕ್ಕೇನಂತ ನಾವು ಕರಿತೀವಿ ಅಂದ್ರೆ ರಾಜ್ಯಪಾಲರ ಭಾಷಣ ಅಂತಾನೆ ಕರಿತೀವಿ. ಆದರೆ ಈ ಭಾಷಣದಲ್ಲಿ ವಿಷಯವನ್ನು ಮಂತ್ರಿ ಮಂಡಲವೇ ತಯಾರಿಸುತ್ತದೆ. ಅಂದರೆ ಇದು ಸರ್ಕಾರದ ನೀತಿ ಕಾರ್ಯಕ್ರಮದ ಘೋಷಣೆ ಆಗಿರುತ್ತದೆ. ಆವಾಗಲೇ ಹೇಳಿನಿ, ರಾಷ್ಟ್ರಪತಿ ಬಗ್ಗೆ ಹೇಳುವಾಗ ಅದನ್ನೇ ಹೇಳಿದ್ದೀನಿ. ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವಾಗ ಸರ್ಕಾರದ ಯೋಜನೆಗಳು ಕಾಯ್ದೆಗಳನ್ನು ಹೇಳುತ್ತಾ ಸರ್ಕಾರವನ್ನು ಹುರಿದುಂಬಿಸುವ, ಸರ್ಕಾರವನ್ನು ಬೆಂಬಲಿಸುವ ರೀತಿಯಲ್ಲಿ ಭಾಷಣ ಮಾಡಬೇಕಾಗಿರ್ತೈತಿ. ಇದು ಯೂಶಲಿ ಫಾರ್ಮಾಲಿಟಿ. ಹಾಗಾಗಿ ರಾಜ್ಯಪಾಲರು ಕೂಡ ಅದೇ ತರ ಮಾಡ್ಬೇಕನ್ನೋದು ಸಂವಿಧಾನದಲ್ಲಿ 176 ವಿಧಿ ನಂಬರ್ 170ರಲ್ಲಿ ತಿಳಿಸಲಾಗಿದೆ. ಹಾಗಾದ್ರೆ ಇದು ಸಂವಿಧಾನದಲ್ಲಿ ಎಷ್ಟು ಮಹತ್ವ ಬಂದಿದೆ ಅಂದ್ರ, ಈ ರಾಜ್ಯಪಾಲರ ಭಾಷಣ ಎಷ್ಟು ಮಹತ್ವ ಇದೆ ಅಂದ್ರ, ಇದು ಕಡ್ಡಾಯ ಪ್ರಕ್ರಿಯೆ. ಈ ಪ್ರಕ್ರಿಯೆ ಆದ ನಂತರವೇ 30 ನಿಮಿಷಗಳ ನಂತರ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೆಲವೊಂದ್ಸಲ ಕೇಳ್ತಾರ,
ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಭಾಷಣ ಮಾಡಿದ ಎಷ್ಟು ನಿಮಿಷಗಳ ನಂತರ ಅಧಿವೇಶನ ಪ್ರಾರಂಭ ಆಗ್ತೈತಿ? 30 ಮಿನಿಟ್ಸ್, 30 ನಿಮಿಷದ ನಂತರ ಪ್ರಾರಂಭ ಆಗ್ತೈತಿ. ಇವ್ರು ಏನಂದ್ರ ಆಡಳಿತದ ದಿಕ್ಕು ಏನೆಂಬುದನ್ನು ವಿಧಾನಮಂಡಲಕ್ಕೆ ತಿಳಿಸುತ್ತಾರೆ. ಇವು ಸರ್ಕಾರದ ಪ್ರಮುಖರಾಗಿರೋದ್ರಿಂದ ವಿಧಾನಮಂಡಲ ದಿಕ್ಕು ಹೆಂಗಂತ ತಿಳಿಸ್ತಾರ, ಮುಂದಿನ ವರ್ಷದ ಸರ್ಕಾರದ ಯೋಜನೆಗಳನ್ನು ನೀತಿಗಳನ್ನು ತಿಳಿಸುವ ಕಾರ್ಯಗಳನ್ನ ಮಾಡ್ತಾರ. ಹಾಗಾಗಿ ಸಂವಿಧಾನಾತ್ಮಕವಾಗಿ ಇರುವ ಈ ರಾಜ್ಯಪಾಲರ ಹುದ್ದೆ ಬಹಳ ಮಹತ್ವದ್ದಾಗಿದೆ. ಇದು ಕೇವಲ ಇವತ್ತಿನ ಮಟ್ಟಿಗೆ ಯಾವುದಪ್ಪ ಅಂದ್ರೆ ಪ್ರಚಲಿತ ವಿದ್ಯಮಾನದ ಜೊತೆಗೆ ಸಂವಿಧಾನದ ಬಿಕ್ಕಟ್ಟು ಮತ್ತು ಪರಿಹಾರದ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ಇವತ್ತ ರಾಜ್ಯಪಾಲರ ಗೆಹ್ಲೋಟ್ ಅವರು ಮಾತಾಡಿರುವುದು, ಬಂದು ಹೋಗಿರುವುದು ನೋಡಿದ್ರೆ ಅವರು ಸಂವಿಧಾನಾತ್ಮಕವಾಗಿ ಮಾಡಬೇಕಾಗಿರುವ ಕಾರ್ಯವನ್ನು ಮಾಡಿದ್ದಾರೆ ಎನ್ನುವ ಅಭಿಪ್ರಾಯ ನಮ್ಮಲ್ಲಿದೆ. ಯಾಕಂದ್ರೆ ಅವರು ಅಧಿವೇಶನ ಪ್ರಾರಂಭ ಆಗ್ಬೇಕಂದ್ರೆ ಕಡ್ಡಾಯವಾಗಿ ಭಾಷಣ ಮಾಡಲೇಬೇಕಾಗಿತ್ತು, ಮಾಡಿದಾರ. ಅದು 176 ಪ್ರಕಾರ. ಅದೇ ಅವರು ತಮ್ಮ ವಿವೇಚನಾ 163 ಪ್ರಕಾರ ತಮ್ಮ ವಿವೇಚನಾಧಿಕಾರ ಬಳಸಿ ಕೆಲವು ಬಾರಿ ಏನ್ ಮಾಡ್ತಾರ, ಎಷ್ಟು ಬೇಕೋ ಅಷ್ಟೇ ಹೇಳುವಂತ ಕೆಲಸ ಮಾಡಿದಾರ. ಇದೇ ತರ ಬಿಕ್ಕಟ್ಟುಗಳು ಇರ್ತಾವ. ಇದೇ ತರ ನಿಮ್ದು ಯಾವಾಗಲೂ ಸ್ಟಡಿ ಯಾವ ತರ ಇರಬೇಕಪ್ಪ ಅಂದ್ರೆ ಇದೇ ತರ ಪ್ರಚಲಿತ ವಿದ್ಯಮಾನಗಳಲ್ಲಿ ಕೆಲವೊಂದಿಷ್ಟು ಆಗುತ್ತಿರುವ ಘಟನೆಗಳನ್ನ ತೆಗೆದುಕೊಂಡು ಜಾಸ್ತಿ ಓದಬೇಕು. ಆವಾಗಲೇ ಇನ್ಡೆಪ್ತ್ ಆಗಿ ನಾಲೆಜ್ ಬರ್ತೈತಿ. ಭಾರತದ ಸಂವಿಧಾನ ಅಷ್ಟು ಸುಲಭವಲ್ಲ. ನೋಡಲು ಚಿಕ್ಕ ಮಗು ತರ ಕಾಣ್ತೈತಿ, ಆದ್ರೆ ಆ ಚಿಕ್ಕ ಮಗುವನ್ನು ಸಂಭಾಳಿಸೋದು ಬಹಳ ಕಷ್ಟ. ಅದನ್ನು ಸಂಭಾಳಿಸಿದವರಿಗೆ ಗೊತ್ತು ಅದರ ಅರ್ಥ. ಹಾಗಾಗಿ ಸಂವಿಧಾನ ಅನ್ನೋದು ಸಿಂಪಲ್, ಬಟ್ ಆದ್ರೆ ಓದುತ್ತಾ ಹೋದಂಗ ದೊಡ್ಡ ಸಮುದ್ರ. ಅದರ ಆಶಯಗಳು, ಅದರ ಕೊಟ್ಟಿರುವ ಮಹತ್ವಗಳು ಅತಿ ಇಂಪಾರ್ಟೆಂಟ್ ಆಗ್ತಾವೆ. ಯಾಕಂದ್ರೆ ಈ ತರ ಬಿಕ್ಕಟ್ಟು ಬಂದಾಗ ನಿಮಗೆ ಗೊತ್ತು ಇದು ಎಷ್ಟು ಹೈಲೈಟ್ ಆಗುತ್ತಾ, ಎಷ್ಟು ಲೈಮ್ ಲೈಟಿಗೆ ಬರ್ತದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದು ಕೇವಲ ಒಂದು ಕ್ಲಾಸ್ ನಂಬರ್ 22 ಏನಾಗಿತ್ತು ಅಂದ್ರೆ ಪ್ರಚಲಿತ ವಿದ್ಯಮಾನದ ಜೊತೆಗೆ ನಡೆದ ಘಟನೆ ಬಗ್ಗೆ ಮಾತ್ರ ಆಗಿತ್ತು. ಆದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಸವಿಸ್ತಾರವಾಗಿ ಮತ್ತೊಂದು ವಿಷಯವನ್ನು ಚೆನ್ನಾಗಿ ಹೇಳ್ತೀನಿ. ಇದು ಕೇವಲ ಪ್ರಚಲಿತ ಸಲುವಾಗಿ ತೆಗೆದುಕೊಂಡ ಕ್ಲಾಸ್ ಆಗಿತ್ತು.